ವೈದೇಹಿ, ಯಾಕೆ ಹೀಗೆಲ್ಲ ಹೇಳ್ತಾ ಇದೀಯಾ? ನೋಡು, ನೀನೇನು ನನ್ನ ಕೈಗೆ ಒಪ್ಪಿಸಿದ್ಮೇಲೆ ನಾನು ಅವನಿಗೆ ಸ್ವಂತ ತಾಯಿನೇ ಆಗ್ಬಿಟ್ಟಿದ್ದೀನಿ ಕಡೆ. ಅವನು ನಮ್ಮನೆಗೆ ಬಂದಾಗಿಂದ ನಮ್ಮ ಜೀವನನೇ ಬದಲಾಗೋಯ್ತು. ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದಿದ್ದು ನನಗೆ ಆ ದೇವರು 5 ಮಕ್ಳುಗಳನ್ನ ಕೊಟ್ಟ. ಅವ್ರೆಲ್ರಿಗೂ ಇವನೇ ಅಣ್ಣ. ಇವನು ನಮ್ಮ ಪಾಲ್ಗೆ ಆ ದೇವ್ರು ಕೊಟ್ಟ ಮಗ ಕಡೆ. ಅಂಥದ್ರಲ್ಲಿ ಇವನು ಚೆನ್ನಾಗಿ ನೋಡ್ಕೊಳಲ್ವಾ? ನೋಡಿಮ್ಮ, ನಮ್ಮ ವೆಂಕಿಗೆ ಕಿವಿ ಕೇಳಿಸ್ದೇ ಇರ್ಬೋದು, ಮಾತು ಬರದೇ ಇರ್ಬೋದು, ಆದರೆ ನಮ್ಮ ಭಾವನೆನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಮ್ಮನೇಲಿ ಅವನು ಸುಮ್ಮನೆ ಇಲ್ಲ, ಒಂದು ಅಂಗಡಿ ಇಟ್ಟಿದ್ದಾನೆ, ವ್ಯಾಪಾರ ಮಾಡ್ತಾನೆ, ಕಷ್ಟಪಟ್ಟು ದುಡಿತಾನೆ. ಆ ದುಡ್ಡಲ್ಲಿ ನಮ್ಮನ್ನು ನೋಡ್ಕೋತಾ ಇದ್ದಾನಮ್ಮ. ನನ್ನ ಕಷ್ಟ ಕಾಲದಲ್ಲಿ ನನಗಿಬ್ಬರು ಗಂಡು ಮಕ್ಕಳೇ ನನ್ನ ಕೈ ಹಿಡಿಲಿಲ್ಲ. ಆ ಸಮಯದಲ್ಲಿ ನಮ್ಮ ವೆಂಕಿ ನನಗೆ ಹೆಗಲ್ ಕೊಟ್ಟು ನಿಂತ್ಕೊಂಡ. ಅವನು ತೋರಿಸೋ ಪ್ರೀತಿ ಕಾಳಜಿಗೆ ಬೆಲೆನೇ ಕಟ್ಟಕ್ಕಾಗಲ್ಲಮ್ಮ. ಚಿನ್ನದಂತ ಹುಡುಗ. ಮುಂದಿನ ಜನ್ಮ ಅಂತ ಇದ್ರೆ ಅವನು ನನಗೆ ಅಪ್ಪ ಆಗಬೇಕು, ನಾನು ಅವನು ಮಗನಾಗಿ ಹುಟ್ಟಬೇಕು ಅಂತ ಆಸೆ ಇದೆ ಅಮ್ಮ. ಅಣ್ಣ, ನಾನು ನಿನಗೆ ಮಾತು ಕೊಟ್ಟಾಗೆ ಅಮ್ಮ ಮಗನ ಸೇರಿಸಿದ್ದೀನಿ. ಈ ಖುಷಿನ ಭಾವನಾ, ಸಿದ್ದು ಬನ್ನಿ. ವೈದೇಹಿ, ಇವಳು ನನ್ನ ಮಗಳು. ಅವ್ರ ಯಜಮಾನ್ರು ಸಿದ್ದು ಅಂತ. ಇವಳು ನನ್ನ ಕಿರಿ ಮಗಳು ಜಾನು. ಅಮ್ಮ, ಇವತ್ತಿಗೆ ನಿಮ್ಗೆ ಹಿಡಿದಿದ್ದ ಗ್ರಹಣ ಮುಗೀತು ಅಂತ ತಿಳ್ಕೊಳ್ಳಿ. ಇನ್ನು ಮುಂದೆ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ಹಾ, ನಾನಿಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ. ಪಾಪ ಹೆಂಡ್ತಿ, ಅವಳಿಗೊಂದು ಸ್ವಲ್ಪ ಸಹಾಯ ಮಾಡಬೇಕು, ಆ ಥರದ್ದು ಏನೂ ಇಲ್ಲ ನಿಮಗೆ ಅಲ್ಲ. ಬೆಳಿಗ್ಗೆ ಅನ್ಕೊಂಡು ಕೆಲ್ಸಕ್ಕೆ ಹೋಗ್ತೀರಾ, ಸಂಜೆ ಅಂತ ಮನೆಗೆ ಬರ್ತೀರಾ. ನೋಡಿ ಇಲ್ಲಿ ಹೇಗೆ ಒಳ್ಳೆ ಮಹಾರಾಜರ ಥರ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದೀರಾ. ಏಯ್, ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದಲ್ಲದೆ ಮನೆಯಲ್ಲೂ ಕೆಲಸ ಮಾಡ್ಬೇಕಾ? ಇನ್ಮೇಲೆ ನಾನು ಮನೆ ಕೆಲಸ ಮಾಡ್ತೀನಿ, ನೀನು ಹೊರಗಡೆ ಹೋಗಿ ದುಡ್ಡು ತಂದು ಹಾಕು, ಆಯ್ತಾ? ಅಯ್ಯೋ, ನನ್ಗೆ ಹೊರಗಡೆ ಹೋಗಿ ದುಡಿಯೋಕೆ ಗೊತ್ತಿದ್ದಿದ್ರೆ ನಾನು ಯಾಕೆ ನಿಮ್ಮ ಜೊತೆ ಬಂದ್ಬಿಟ್ಟು ಇಲ್ಲಿ ಗಿಂಚ್ಕೊಂಡು ನಿಂತ್ಕೊತಿದ್ದೆ? ಏನು ನೀನು ಹೊರಗಡೆ ಹೋಗಿ ದುಡಿಯೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ನಾವು ತಂದು ಹಾಕ್ತೀವಿ, ನೀವು ಮನೆ ನಡೆಸೋದೇ ಜೀವನ ಮಾಡ್ಕೊಂಡ್ಬಿಡ್ತೀರಾ. ಆದರೆ ಹೊರಗಡೆ ಹೋಗಿ ದುಡಿಯೋರನ್ನ ಕೇಳಬೇಕು, ಆಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಅಯ್ಯೋ ಸಾಕು, ಸುಮ್ಮನೆ ಇರ್ರಿ. ಹೊರಗಡೆ ಕೆಲಸನೂ ಮಾಡಿಕೊಂಡು ಮನೆಗೆ ಬಂದು ಹೆಂಡತಿಗೆ ಸಹಾಯ ಮಾಡೋ ಎಷ್ಟೊಂದು ಜನ ಗಂಡಸರಿದ್ದಾರೆ. ನೋಡು ಸಿಂಚು, ಸಮಾಧಾನ ಮಾಡ್ಕೊ, ಹೀಗೆಲ್ಲ ಆಡಬಾರ್ದು. ಇಲ್ಲ ಅದಕ್ಕೆ ನನ್ನ ಮಗು ನೋಡೋರ್ಗು ನಂಗೆ ಸಮಾಧಾನ ಇಲ್ಲ. ನೋಡಿ, ನನ್ನ ಮಗು ಇಲ್ಲೇ ಮಲಗಿಸಿದ್ದೆ, ಅದಕ್ಕೆ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಡೀರಿ ನಡೀರಿ, ಅದಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಡಿ ಸಿಂಚು, ನನ್ನ ಮಾತು ಕೇಳು. ಇಲ್ಲ ಅದಕ್ಕೆ ನಡೀರಿ ಹೋಗೋಣ, ನಡೀರಿ ಹೋಗೋಣ. ಓ, ನೀವಿಬ್ರು ಬಂದ? ನಡೀರಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗೋಣ. ನಡೀರಿ ನಡೀರಿ. ಎಲ್ಲಿಗೆ ಹೋಗೋದೆ? ಮಗುನ ಇಲ್ಲೇ ಮಲಗಿಸ್ತಿದ್ದೆ ಕಣೋ, ಎಲ್ಲೂ ಕಾಣಿಸ್ತಿಲ್ಲ ಸಿದ್ದು. ನಡೀರಿ ಹುಡ್ಕೊಂಡು ಬರೋಣ, ನಡೀರಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗೋಣ. ನಡೀರಿ. ಸಿದ್ದು ಆಗ್ಲಿಂದ ಹೀಗೆ ಆಡ್ತಿದ್ದಾಳೆ. ಸಂಚನಾ, ಸಂಚನಾ ನೋಡು, ಹೀಗೆಲ್ಲ ಆಡೋದು ತಪ್ಪು ಕಣೆ. ಮಗು, ನಿನ್ ಮಗು ಇಲ್ಲ. ಮಗು ಇಲ್ಲ ಅಂತ ಹೇಳ್ಬೇಡ. ಇಲ್ಲ
ನನ್ನ ಮಗುನ ಇಲ್ಲೇ ಮಲಗಿಸಿದ್ದೆ. ನಾನೇ ಲಾಲಿ ಹಾಡಿ ನನ್ನ ಮಗುನ ಮಲಗಿಸಿದ್ದೆ. ಲಾಲಿ 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 ಲಾಲಿ. ಈಗೆಲ್ಲೂ ಕಾಣಿಸ್ತಿಲ್ಲ ಮಗು. ನೋಡಿ, ನಿಮಗೆ ಮಗುನ ಹುಡುಕೊಡಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೊಬ್ಬಳೆ ಹೋಗಿ ಹುಡುಕೋತೀನಿ. ಆ ಥರ ಕೊಡ್ಬೇಡ, ಸಮಾಧಾನ ಮಾಡ್ಕೊ. ನಿಮ್ಮ ಮಗುನ ನಾನು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ನೀ ಅಲ್ಲಿ ಬರ್ಕೋ, ಇಲ್ಲೇ ಕುತ್ಕೋ, ಬಾ ಕುತ್ಕೋ. ನನ್ನ ಮಗುನ ನೋಡಕ್ ನಾನು ಬರ್ಬೇಕಂದೇನೋ, ನಾನು ಬರ್ತೀನಿ, ನಡಿ. ಸಂಜನಾ, ನನ್ನ ಮಾತು ಕೇಳು. ಹಾ, ಬಾ ಬಾ ಕೂತ್ಕೋ. ಕುತ್ಕೋ. ನೋಡಿ ಸಂಜನಾ, ಸಿದ್ದು ಅವರು ಮಗುನ ಹುಡುಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಈಗ ಒಂದು ಮಾತ್ರೆ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೋ ಅಷ್ಟೇ. ಹಾ, ನೀನು ಹೇಳೋ ಅಷ್ಟರಲ್ಲಿ ಮಗುನ ಕರ್ಕೊಂಡ್ಬರ್ತೀವಿ ಕಣೆ. ನನಗೆ ಮಾತ್ರೇನು ಬೇಡ, ಏನು ಬೇಡ. ನನಗೆ ನನ್ನ ಮಗು ಬೇಕು. ನನಗೆ ನನ್ನ ಮಗು ಬೇಕು. ನಡೀರಿ ಹೋಗೋಣ, ನಡೀರಿ ಹೋಗೋಣ. ಆಯ್ತು ಆಯ್ತು, ಕರ್ಕೊಂಡು ಹೋಗ್ತೀವಿ. ಆದರೆ ಮೊದಲು ನೀನು ಮಾತ್ರೆ ನುಂಗ್ಬಿಡು. ಹೊರಗಡೆ ಓಡಾಡೋದಕ್ಕೆ ನಿನಗೆ ಶಕ್ತಿ ಬೇಕಲ್ವಾ? ಅದಕ್ಕೆ ನಂಗೋಸ್ಕರ ಕಣೆ. ಹಾಂ,